ಉಡುಪಿ ಬನ್ನಂಜೆಯ ಶ್ರೀ ಶನಿ ಕ್ಷೇತ್ರ ಬನ್ನಂಜೆ ಮಠದಲ್ಲಿ ಶನೈಶ್ಚರ ಉತ್ಸವ ಜರುಗಿತು. ಉಡುಪಿ ಬನ್ನಂಜೆಯ ಗರೋಡಿ ರಸ್ತೆಯಲ್ಲಿ ಇರುವ ಶ್ರೀ ಶನಿ ಕ್ಷೇತ್ರ ಬನ್ನಂಜೆ ಮಠದಲ್ಲಿ ರಾಜ್ಯದ ಅತಿ ದೊಡ್ಡ ಶ್ರೀ ಶನಿ ದೇವರ 23 ಅಡಿ ಎತ್ತರದ ಏಕಶಿಲಾ ಮೂರ್ತಿ ಸಾನ್ನಿಧ್ಯದಲ್ಲಿ ಶನೈಶ್ವರ ಉತ್ಸವವು ಜರುಗಿತು. ಈ ಪ್ರಯುಕ್ತ ಮಂಡಲ ಪೂಜೆ, ನವಗ್ರಹ ಹೋಮ ಮಾಡಿದರು. ವಿಶೇಷ ಅಲಂಕಾರ ಮಾಡಿ ಮಹಾಪೂಜೆಯನ್ನು ಮಾಡಲಾಯಿತು. ಬನ್ನಂಜೆ ಮಠದ ಶ್ರೀ ರಾಘವೇಂದ್ರ ತೀರ್ಥ ಶ್ರೀಪಾದರ ಉಪಸ್ಥಿತಿಯಲ್ಲಿ ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಅಪಾರ ಸಂಖ್ಯೆಯ ಭಕ್ತರು ಪಾಲ್ಗೊಂಡಿದ್ದರು. ದಕ್ಷಿಣ ತಿರುಪತಿ ದೇವಸ್ಥಾನದಿಂದ ತಿರುಪತಿಗೆ ಭಕ್ತರು ಧರ್ಮ ಪ್ರಚಾರ ಪಾದಯಾತ್ರೆ ಕೈಗೊಂಡರು. ಹೊಸೂರು ಬಳಿಯ ಗೋಪಸಂದ್ರಂ ಗ್ರಾಮದಲ್ಲಿ ದಕ್ಷಿಣ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವಿದೆ. ಇದನ್ನು ದಕ್ಷಿಣದ ತಿರುಪತಿ ಎಂದು ಕರೆಯುತ್ತಾರೆ. ಪ್ರತಿ ವರ್ಷ ಸುತ್ತಮುತ್ತಲಿನ ಹಳ್ಳಿಗಳ ಭಕ್ತರು ಈ ದೇವಸ್ಥಾನದಿಂದ ತಿರುಪತಿ ವೆಂಕಟೇಶ ಪೆರುಮಾಳ್ ದೇವಸ್ಥಾನಕ್ಕೆ ಪಾದಯಾತ್ರೆ ಮಾಡುತ್ತಾರೆ. ಅದರಂತೆ 10ನೇ ವಾರ್ಷಿಕ ಧರ್ಮ ಪ್ರಚಾರ ಚೈತನ್ಯ ಪಾದಯಾತ್ರೆಯನ್ನು ನಿರ್ವಹಿಸಿದರು. ಎಐಎಡಿಎಂಕೆ ಉಪ ಪ್ರಧಾನ ಕಾರ್ಯದರ್ಶಿ ಕೆಪಿ ಮುನಿಸ್ವಾಮಿ ಸೇರಿದಂತೆ ಅನೇಕರು ಇದರಲ್ಲಿ ಭಾಗವಹಿಸಿದ್ದರು. ಇದಕ್ಕೂ ಮೊದಲು ದಕ್ಷಿಣ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಭಗವಂತನಿಗೆ ವಿಶೇಷ ಪ್ರಾರ್ಥನೆಗಳನ್ನು ನಡೆಸಲಾಯಿತು. ಇದರ ನಂತರ ಭಕ್ತರು ದೇವಾಲಯದ ಸುತ್ತಲೂ ಭಗವಂತನ ಉತ್ಸವ ಮೂರ್ತಿಯನ್ನು ಹೊತ್ತು ಮೆರವಣಿಗೆ ನಿರ್ವಹಿಸಿದರು. ನಂತರ ತಿರುಪತಿಗೆ ಪಾದಯಾತ್ರೆಯನ್ನು ಪ್ರಾರಂಭಿಸಲಾಯಿತು. ವಿವಿಧ ಹಳ್ಳಿಗಳ ಭಕ್ತರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿ ತಿರುಪತಿಗೆ ನಡೆದರು. ಪಾದಯಾತ್ರೆಗೆ ಹೋದವರು ಗೋವಿಂದ ಗೋವಿಂದ ಎಂಬ ಘೋಷಣೆಗಳನ್ನು ಜಪಿಸಿದರು. ಈ ಪಾದಯಾತ್ರೆಯು ಶುಕ್ರವಾರ 25ರಂದು ತಿರುಪತಿ ಶ್ರೀವಾರಿ ಮೆಟ್ಟಿಲು ಮಾರ್ಗವನ್ನು ತಲುಪಲಿದೆ. ಕೋಲಾರ ನಗರದ ಕೆಇಬಿ ಕಾಲೋನಿಯಲ್ಲಿ ಆಚರಿಸಲಾದ ಆಡಿ ಕೃತಿಕದ ವಿಶೇಷ ಉಯ್ಯಾಲೋತ್ಸವ ಭಕ್ತಿಭಾವದಿಂದ ಕೂಡಿತ್ತು. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಉತ್ಸವ ಮೂರ್ತಿಗೆ ವಿಶೇಷ ಅಲಂಕಾರದೊಂದಿಗೆ ಉಯ್ಯಾಲೆಯಲ್ಲಿ ಆಸೀನಗೊಳಿಸುವ ಭಕ್ತಿಮಯ ಕ್ಷಣಗಳು ಭಕ್ತರಲ್ಲಿ ಭಾವುಕತೆಯ ಅಲೆಯನ್ನೆಬ್ಬಿಸಿತು. ಆಲಯ ಆವರಣದಲ್ಲಿ ನಡೆದ ಈ ಉತ್ಸವದ ನಿಮಿತ್ತ ಅಷ್ಟೋತ್ತರ ಪುಷ್ಪಾರ್ಚನೆ, ಚಾಮರ ಸೇವೆ, ವಿವಿಧ ಆರತಿಗಳು ಮತ್ತು ಷೋಡಶೋಪಚಾರ ಪೂಜೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಿಸಿ ದೇವರಿಗೆ ವಿಶೇಷ ಸೇವೆ ಸಲ್ಲಿಸಲಾಯಿತು. ಅನೇಕ ಸಂಖ್ಯೆಯಲ್ಲಿ ಭಕ್ತರು ಈ ಪವಿತ್ರ ಉಯ್ಯಾಲೋತ್ಸವದಲ್ಲಿ ಭಾಗವಹಿಸಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡೆದರು. ಪೂಜಾ ಕಾರ್ಯಗಳಿಂದ ಆಲಯದ ವಾತಾವರಣ ಪೂರ್ಣವಾಗಿ ಧಾರ್ಮಿಕ ಶ್ರದ್ಧೆಯಿಂದ ಕೂಡಿತ್ತು. ಇಂತಹ ಧಾರ್ಮಿಕ ಉತ್ಸವಗಳು ನಾಡಿನ ಸಂಸ್ಕೃತಿ ಮತ್ತು ನಂಬಿಕೆಗೆ ಬಲ ನೀಡುತ್ತವೆ. ಇಂತಹ ದೇವತಾ ಉತ್ಸವಗಳು ಭಕ್ತರಲ್ಲಿ ಶ್ರದ್ಧೆ ಮತ್ತು ನಂಬಿಕೆಯನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತವೆ. ಕೋಲಾರ ಜಿಲ್ಲೆ ಮುಳಬಾಗಿಲಿನಲ್ಲಿ ನೆಲೆಸಿರುವ ಶ್ರೀ ರಣಭೈರಮ್ಮ ದೇವಾಲಯದಲ್ಲಿ ಮೆರವಣಿಗೆ ಮತ್ತು ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ನುಡಿಗಟ್ಟಿದ ಭಕ್ತಿ ಭಾವನೆ, ನಂಬಿಕೆ ಮತ್ತು ಸಂಸ್ಕೃತಿಯ ಮೆರವಣಿಗೆ ಮತ್ತು ರಥೋತ್ಸವವು ಅದ್ದೂರಿಯಾಗಿ ಜರುಗಿತು. ಉತ್ಸವದ ಅಂಗವಾಗಿ ದೇವಿಯ ಉತ್ಸವ ಮೂರ್ತಿಯನ್ನು ಸಾಂಪ್ರದಾಯಿಕವಾಗಿ ವೇದಿಕೆಯ ಮೇಲೆ ಆಸೀನಗೊಳಿಸಲಾಯಿತು. ಕಳಶ ಸ್ಥಾಪನೆ, ಜ್ಯೋತಿ ಪ್ರಜ್ವಲನೆ, ಗಣಪತಿ ಪೂಜೆ, ಪುಣ್ಯಾಹ ವಾಚನ ಹಾಗೂ ವಿವಿಧ ದೇವತೆಗಳ ಕಲಶಾರಾಧನೆಗಳು ಧಾರ್ಮಿಕ ವಿಧಿವಿಧಾನಗಳಂತೆ ನೆರವೇರಿದವು. ನಂತರ ರಥಪೂಜೆಯನ್ನು ನೆರವೇರಿಸಿ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಲಯದ ಪ್ರದಕ್ಷಿಣೆ ನೆರವೇರಿದ ನಂತರ ದೇವಿಯನ್ನು ರಥದಲ್ಲಿ ಆಸೀನಗೊಳಿಸಲಾಯಿತು. ಇದಾದ ಬಳಿಕ ನಗರದ ಪ್ರಮುಖ ಬೀದಿಗಳಲ್ಲಿ ಭಕ್ತರ ಸಂಭ್ರಮದ ನಡುವೆ ರಥೋತ್ಸವ ಆಯೋಜನೆಯಾಯಿತು. ರಥದಲ್ಲಿ ರಣಭೈರಮ್ಮನವರ ದರ್ಶನ ಪಡೆಯುವ ಮೂಲಕ ನೂರಾರು ಭಕ್ತರು ಧನ್ಯರಾದರು.
ಹೊಸೂರು ಕುಂದುಮಾರನಪಲ್ಲಿ ಗ್ರಾಮದಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ಮಂಡಲ ಪೂಜೆಗಳು ವಿಜೃಂಭಣೆಯಿಂದ ನಡೆದವು. ದೇವಾಲಯದ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ 48ನೇ ದಿನ ಮಂಡಲ ಪೂಜೆಗಳನ್ನು ವಿಜೃಂಭಣೆಯಿಂದ ನಿರ್ವಹಿಸಿದರು. ಕಳೆದ ತಿಂಗಳು ಕೋದಂಡರಾಮಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಮಹಾಕುಂಭಾಭಿಷೇಕವನ್ನು ನಿರ್ವಹಿಸಿದರು. ಇದರ ಅಂಗವಾಗಿ 48ನೇ ದಿನ ಮಂಡಲ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಆಲಯದ ಪ್ರಾಂಗಣದಲ್ಲಿ ಕಲಶ ಸ್ಥಾಪನೆ, ಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ವಾಸ್ತು ಶಾಂತಿ, ಶ್ರೀರಾಮ ತಾರಕ ಹೋಮವನ್ನು ನಿರ್ವಹಿಸಿದರು. ನಂತರ ಪೂರ್ಣಾಹುತಿಯನ್ನು ನಿರ್ವಹಿಸಿ ಆಕಾಯದಲ್ಲಿ ಶ್ರೀ ಕೋದಂಡರಾಮಸ್ವಾಮಿಯವರಿಗೆ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಕೋಲಾರ ಜಿಲ್ಲೆ ನರಸಿಂಹತೀರ್ಥದಲ್ಲಿ ಶ್ರೀಪಾದರಾಜ ಮಠಾಧೀಶರಾದ ಶ್ರೀ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರ ಚಾತುರ್ಮಾಸ್ಯ ದೀಕ್ಷೆ ವೈಭವದಿಂದ ಜರುಗಿತು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಹೊರವಲಯದಲ್ಲಿರುವ ನರಸಿಂಹತೀರ್ಥದಲ್ಲಿ ನೆಲೆಸಿರುವ ಶ್ರೀ ಯೋಗ ನಾರಸಿಂಹ ಮತ್ತು ಶ್ರೀಪಾದರಾಜರ ಮೂಲ ಬೃಂದಾವನ ಸನ್ನಿಧಿಯಲ್ಲಿ ಶ್ರೀಪಾದರಾಜ ಮಠಾಧೀಶರಾದ ಶ್ರೀ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರ ಚಾತುರ್ಮಾಸ್ಯ ದೀಕ್ಷೆ ವೈಭವದಿಂದ ಜರುಗಿತು. ಈ ನಿಮಿತ್ತ ಶ್ರೀಗಳು ಸಂಸ್ಥಾನ ಪೂಜೆಯನ್ನು ಸಲ್ಲಿಸಿ ನರಸಿಂಹಸ್ವಾಮಿಗೆ ಹಾಗೂ ಶ್ರೀಪಾದರಾಜರ ಮೂಲ ಬೃಂದಾವನದಲ್ಲೇ ಮಂಗಳ ನೀರಾಜನಗಳನ್ನು ಸಮರ್ಪಿಸಲಾಯಿತು. ತರುವಾಯ ಭಕ್ತರು ಶ್ರೀಗಳ ಆಶೀರ್ವಾದವನ್ನು ಪಡೆದರು. ತದನಂತರ ಶ್ರೀಗಳು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಎಲ್ಲ ಯುಗಗಳಲ್ಲಿ ಭಗವಂತನ ಆಜ್ಞಾ ಪ್ರಕಾರವಾಗಿ ಪ್ರತಿಯೊಬ್ಬರೂ ಇದನ್ನು ಆಚರಣೆ ಮಾಡಿ ಬಂದಿರುವಂತಹ ಒಂದು ವಿಶೇಷ ಕಾರ್ಯಕ್ರಮ. ಈ ಒಂದು ಚಾತುರ್ಮಾಸ ಸಂದರ್ಭ ಅಂದರೆ ಭಗವಂತ ತಾನು 4 ತಿಂಗಳ ಕಾಲ ಮಲಗಿರ್ತಾನೆ, ಶಯನ ಮಾಡುವುದರಿಂದ ಮತ್ತು ಕೆಲವು ಪದಾರ್ಥಗಳನ್ನು ಅವನು ನಿಷಿದ್ಧ ಅಂತ ಮಾಡಿದ್ದಾನೆ. ಇಂತಹ ಪದಾರ್ಥಗಳನ್ನು ನಾವು ಭಗವಂತ ಯಾವುದು ಸ್ವೀಕಾರ ಮಾಡೋದಿಲ್ಲ, ಅದನ್ನು ನಾವು ಬಿಟ್ಟು ಬೇರೆ ಪದಾರ್ಥ ಅವನೇನು ಸ್ವೀಕಾರ ಮಾಡ್ತಾನೆ ಅದನ್ನು ತಗೊಂಡು ಈ 4 ತಿಂಗಳ ವ್ರತಗಳನ್ನು ವಿಶೇಷವಾಗಿ ಭಗವಂತನ ಗುಣಪರಿಪೂರ್ಣತ್ವವನ್ನು ನಾವು ತಿಳಿಯೋದು ಮತ್ತು ಜ್ಞಾನ ಕಾರ್ಯದಲ್ಲಿ ವಿಶೇಷವಾಗಿ ತೊಡಗುವಂಥದ್ದು ಸಾಮಾಜಿಕವಾಗಿ ಈ ಕಾರ್ಯಕ್ರಮ. ಜೊತೆಗೆ ಈ ಒಂದು ಏನು ವಾತಾವರಣ ಇದೆ ಇದು ಮಳೆಗಾಲ ಆದ್ದರಿಂದ ಸಾಮಾನ್ಯವಾಗಿ ಹುಳ ಹುಪ್ಪಟೆಗಳು ಓಡಾಡೋದು, ಹಿಂದಿನ ಕಾಲದಲ್ಲಿ ಸಂಚಾರ ಮಾಡೋದು ಬಹಳ ಕಷ್ಟ ಇರ್ತಿತ್ತು. ಅದರಲ್ಲಿ ತತ್ರಾಪಿ ಸನ್ಯಾಸಿಗಳಿಗೆ ವಿಶೇಷವಾಗಿ ಈ ಚಾತುರ್ಮಾಸ ಕಾಲ ವಿಶೇಷ. ಇಂತಹ ಚಾತುರ್ಮಾಸ್ಯದಲ್ಲಿ ಅವರು ಗ್ರಾಮೀಕ ರಾತ್ರಿಗಳಾಗಿರಬೇಕು. ಆದರೆ ಈ ಚಾತುರ್ಮಾಸ ಕಾಲದಲ್ಲಿ ಈ ಎಲ್ಲೇ ಬಿಟ್ಟು ಒಂದು ಗ್ರಾಮದಲ್ಲೋ ಎಲ್ಲಿ ನದಿ ತೀರ ಅಥವಾ ಪುಷ್ಕರಣಿ ತೀರ ಇಂಥದ್ರಲ್ಲಿ ಇರ್ತಾರೆ, ಆ ಎಲ್ಲೇ ಮೀರಿ ಹೋಗಲಿಕ್ಕೆ ಅವ್ರಿಗೆ ಅವಕಾಶ ಇರೋದಿಲ್ಲ. ಈ 48 ದಿವಸ ಅಥವಾ 4 ತಿಂಗಳು ಒಂದೇ ಕಡೆ ಇದ್ದು ವಿಶೇಷವಾಗಿ ಭಗವಂತನ ಆರಾಧನೆ ಮಾಡುವಂಥದ್ದು ಅವರ ಮುಖ್ಯ ಕರ್ತವ್ಯ. ಪ್ರತಿನಿತ್ಯದಲ್ಲಿ ಜ್ಞಾನ ಪ್ರಸಾರ, ಎಲ್ಲರಿಗೂ ತತ್ವಬೋಧನೆ, ತತ್ವ ಮುದ್ರಾಧರಣೆ ಇಂಥ ಕಾರ್ಯಕ್ರಮಗಳಲ್ಲಿ ಅವರು ವಿಶೇಷವಾಗಿ ಭಾಗವಹಿಸುವುದು ಇದು ಭಕ್ತರಿಗೂ ಮತ್ತು ಸನ್ಯಾಸಿಗಳಿಗಿರುವಂತಹ ಒಂದು ಸಂಪರ್ಕ ಮಾಧ್ಯಮ ಆಗಿರ್ತದೆ. ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಯಾಸಿಗಳು ಎಲ್ಲಿರ್ತಾರೆ ಅಲ್ಲಿಗೆ ಹೋಗಿ ಅಲ್ಲಿ ನಡೆಯುವಂಥ ಜ್ಞಾನ ಕಾರ್ಯದಲ್ಲಿ ತಮ್ಮ ಕೈಲಾದಂಥ ಸೇವೆಯಿಂದ ಅವರು ನಿಂತು ಇದನ್ನೆಲ್ಲ ನಡೆಸುವಂಥದ್ದು. ಆ ಗ್ರಾಮಸ್ಥರೇನಿರ್ತಾರೆ ಅವರು ವಿಶೇಷವಾಗಿ ಆ ಸನ್ಯಾಸಿಗಳ ಯೋಗಕ್ಷೇಮ, ಅವರಿಗೆ ನಿತ್ಯ ಬೇಕಾದಂತಹ ವ್ಯವಸ್ಥಾ ದೃಷ್ಟಿಯಿಂದ ಅವರೆಲ್ಲ ಇದನ್ನು ಮಾಡುವಂಥದ್ದು. ಇದರಿಂದ ವಿಶೇಷವಾಗಿ ಪುಣ್ಯ. ನಾರದರು ಹಿಂದೆ ತಾವು ತಮ್ಮ ಪೂರ್ವ ವೃತ್ತಾಂತದಲ್ಲಿ ಒಬ್ಬ ಸನ್ಯಾಸಿಗಳು ಚಾತುರ್ಮಾಸ ಕೂತ ಗ್ರಾಮದಲ್ಲಿ ನಿತ್ಯದಲ್ಲಿ ಸೇವೆ ಮಾಡಿ ಅವರು ಪ್ರಸಾದ ತೊಗೊಂಡ ಮೇಲೆ ತಾವು ಸ್ವಲ್ಪ ಪ್ರಸಾದ ತೊಗೊಳ್ತಿದ್ರು. ಅದರ ಫಲವಾಗಿ ಮುಂದೆ ಬ್ರಹ್ಮದೇವರ ಮಗನಾಗಿ ಅವರು ಅವತಾರ ಮಾಡಿದ್ರು. ಇಂತಹ ಒಂದು ವಿಶೇಷ ಪುಣ್ಯ ಒಂದು ಚಾತುರ್ಮಾಸ ಸನ್ಯಾಸಿಗಳಿಗೆ ಸೇವೆ ಮಾಡೋ ಫಲದಿಂದ ಇದೆ. ಇಂತಹ ಕಾರ್ಯಕ್ರಮ ಭಗವಂತನಲ್ಲಿ ವಿಶೇಷವಾಗಿ ನಾವು ಮಾಡುವಂತಹ ಒಂದು ಸೇವಾ, ಆ ಭಗವಂತನಿಗೆ ಇದೆಲ್ಲವನ್ನು ಅರ್ಪಣೆ ಮಾಡಿ ಈ ಒಂದು ಚಾತುರ್ಮಾಸ್ಯ ಕಾಲವನ್ನು ವಿಶೇಷವಾಗಿ ಜ್ಞಾನ ಕಾರ್ಯದ ಮುಖಾಂತರ ಎಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಏಕಾದಶಿ ವಿಶೇಷವಾಗಿ 4 ತಿಂಗಳು ಜಾಗರಣೆಯನ್ನು ಮಾಡುವಂಥದ್ದು ಭಗವಂತನ ಆರಾಧನೆಯೇ ವಿಶೇಷ. ಇದರಲ್ಲಿ ಜ್ಞಾನ ಕಾರ್ಯಕ್ಕೆ ಬಹಳ ಮಹತ್ವ ಇದೆ. ಇಂತಹ ಕಾರ್ಯದಲ್ಲಿ ಪ್ರತಿಯೊಬ್ಬರ ಭಾಗಿಗಳಾಗಿ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ ನಾನು ಸ್ಮರಣೆ ಮಾಡ್ತಾಯಿದ್ದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಸ್ವಾಮಿಯ ಗರುಡೋತ್ಸವ ಸೇವೆಯನ್ನು ಸಲ್ಲಿಸಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪೂಜಾ ಆರ್ಟ್ಸ್ ಬೆಂಗಳೂರು ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನೆರವೇರಿತು. ಮರುವಿ ಮನಮುರುಗಿ ನಾನವನುಡನ್ ಕಲಂದೇಡ ಮಾಲೈ நல்ல வேளை மருவி மனம் முருகி ಜಂಡು ದಿಂಡಿ ದಿ ಜಂ ರಿ ತ ನ ಜನ್ನು ದಿಂಡಿ ತ ಜಂ. ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ಶ್ರೀ ರಣಬೇರಮ್ಮ ದೇವಾಲಯದಲ್ಲಿ ನಡೆಯುತ್ತಿರುವ ವಾರ್ಷಿಕ ಜಾತ್ರಾ ಮಹೋತ್ಸವದಲ್ಲಿ ಆಂಧ್ರಹಳ್ಳಿ ರುದ್ರೇಶ್ ಮತ್ತು ತಂಡದಿಂದ ವೀರಗಾಸೆ ಕುಣಿತ ಜರುಗಿತು. ಬೆಂಗಳೂರು ಮಲ್ಲೇಶ್ವರಂನಲ್ಲಿ ಇರುವ ಶ್ರೀ ಯದುಗಿರಿ ಯತಿರಾಜ ಮಠದಲ್ಲಿ ಸಂಸ್ಕಾರ ಭಾರತಿ ವತಿಯಿಂದ ಆಯೋಜಿಸಲಾಗಿದ್ದ ಸ್ವರ ಸ್ವತ್ವ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಎಂಎಸ್ ಶೀಲಾರವರು ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು.
ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.